ನ್ಯೂಸ್ 18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಬಸವರಾಜ ಹರನಹಳ್ಳಿ, ಬಳ್ಳಾರಿ ಜಿಲ್ಲಾ ವರದಿಗಾರ. ತುಂಗಭದ್ರಾ ಜಲಾಶಯ ಈ ಭಾಗದ ಜನರ ಜೀವನಾಡಿ, ಅದು ರೈತರ ಜೀವನಾಡಿ. ಜೊತೆಗೆ ಕೂಡ ಈ ಭಾಗದ ರಾಜ್ಯದ 4-5 ಜಿಲ್ಲೆಗಳು ಸೇರಿದಂತೆ ಆಂಧ್ರದ ನೆರೆಯ ಜಿಲ್ಲೆಗಳ ಜನರಿಗೆ ಕೂಡ ಕುಡಿಯಲು ಕೂಡ ಇದೇ ನೀರು ಕೂಡ ಬಳಕೆ ಮಾಡ್ತಾ ಇರ್ತಕ್ಕಂಥದ್ದು. ಆದರೆ ಇಡೀ ಕಲ್ಯಾಣ ಕರ್ನಾಟಕದ 4 ಜಿಲ್ಲೆಗಳು ಸೇರಿದಂತೆ ಆಂಧ್ರದ ನೆರೆ ಜಿಲ್ಲೆಗಳ ರೈತರ ಜೀವನಾಡಿಯಾಗಿರ್ತಕ್ಕಂಥ ತುಂಗಭದ್ರಾ ಜಲಾಶಯದ ನೀರು ಕೂಗಳದಲ್ಲಿರ್ತಕ್ಕಂಥ ಗ್ರಾಮಕ್ಕೆ ಕೂಡ ಇದುವರೆಗೆ ಸಿಗದೇ ಇರತಕ್ಕಂಥದ್ದು ಕೂಡ ದೊಡ್ಡ ವಿಪರ್ಯಾಸ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ವಿಜಯನಗರ ಜಿಲ್ಲೆಯ ಅಗರಿಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥ ಡಾಣಾಯಕನ ಕೆರೆ ಅಂತಕ್ಕಂಥ ಒಂದು ಗ್ರಾಮ ಏನಿದೆ, ಇದು ತುಂಗಭದ್ರಾ ಜಲಾಶಯದಿಂದ ಕೇವಲ 8 ಕಿಲೋಮೀಟರ್ ಅಂದ್ರೆ ಕೂಗಳದ ದೂರದಲ್ಲಿರ್ತಕ್ಕಂಥ ಗ್ರಾಮ. ಆದ್ರೆ ಇದುವರೆಗೂ ಕೂಡ ತುಂಗಭದ್ರಾ ಜಲಾಶಯದ ನೀರನ್ನೇ ಕಾಣದಿರ್ತಕ್ಕಂಥ ಗ್ರಾಮ, ಫ್ಲೋರೈಡ್ ನೀರನ್ನೇ ಕುಡಿದು ನಾನಾ ಕಾಯಿಲೆಗಳಿಗೆ ತುತ್ತಾಗಬೇಕಾದಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಈ ಒಂದು ಡಾಣಾಯಕನ ಕೆರೆ ಗ್ರಾಮ ಏನಿದೆ, ಈ ಗ್ರಾಮದ ಜನರಿಗೆ ಫ್ಲೋರೈಡ್ ನೀರೇ ಗತಿಯಾಗಿರ್ತಕ್ಕಂಥದ್ದು. ಇದುವರೆಗೂ ಕೂಡ ತುಂಗಭದ್ರಾ ಜಲಾಶಯದ ನೀರನ್ನೇ ನೋಡದಿರ್ತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇದಕ್ಕಾಗಿ 10 ವರ್ಷಗಳಿಂದ ದಶಕಗಳಿಂದ ಕೂಡ ನಿರಂತರ ಹೋರಾಟವನ್ನು ಕೂಡ ಈ ಗ್ರಾಮದ ಜನರು ಕೂಡ ಮಾಡ್ತಾ ಇದ್ರು ಕೂಡ ಇಲ್ಲಿ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆ ಮತ್ತು ರಾಜ್ಯ ಸರ್ಕಾರದ ನಿರ್ಲಕ್ಷ್ಯದಿಂದಾಗಿ ಇದುವರೆಗೂ ಕೂಡ ಈ ಗ್ರಾಮಕ್ಕೆ ಒಂದು ಜಲಾಶಯದ ಒಂದು ಕುಡಿಯ ನೀರು ಕೂಡ ಇದುವರೆಗೂ ಕೂಡ ಸಿಗದೇ ಇರತಕ್ಕಂಥದ್ದು ಕೂಡ ಒಂದು ದೊಡ್ಡ ದುರಂತ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಇಲ್ಲಿಂದನೇ ತುಂಗಭದ್ರಾ ಜಲಾಶಯದಿಂದನೇ ದೂರದ 300 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಪಾವಗಡಕ್ಕೆ ಜಲಾಶಯದ ನೀರು ಸರಬರಾಜಾಗುತ್ತೆ. ಆದರೆ ಇಲ್ಲೇ ಇರ್ತಕ್ಕಂಥ 8 ಕಿಲೋಮೀಟರ್ ದೂರದಲ್ಲಿ ಕೂಗಳತೆ ದೂರದಲ್ಲಿರ್ತಕ್ಕಂಥ ಡಾಣಾಯಕನ ಕೆರೆ ಗ್ರಾಮಕ್ಕೆ ಕೂಡ ಇದುವರೆಗೂ ಕೂಡ ಜಲಾಶಯದ ನೀರು ಸಿಗದೇ ಇರತಕ್ಕಂಥದ್ದು. ಇನ್ನೊಂದು ವಿಪರ್ಯಾಸ ಅಂತಂದ್ರೆ, ಇದೇ ಪಾವಗಡಕ್ಕೆ ಡಾಣಾಯಕನ ಗ್ರಾಮದ ಬಳಿ ಮುಖ್ಯ ರಸ್ತೆಯಿಂದನೇ ಪೈಪ್ ಲೈನ್ ಮೂಲಕ ನೀರು ಸರಬರಾಜು ಆಗಿರ್ತಕ್ಕಂಥದ್ದು. ಆದರೆ ಇದೇ ಪೈಪ್ ಮೂಲಕ ಡಾಣಾಯಕನ ಕೆರೆಗೆ ನೀರು ಬಾರದೇ ಇರತಕ್ಕಂಥದ್ದು ಕೂಡ ದೊಡ್ಡ ದುರಂತ ಅಂತ ಹೇಳ್ಬೋದು. ಈ ನಿಟ್ಟಿನಲ್ಲಿ ಈ ಗ್ರಾಮದ ಜನರು ಕೂಡ ಫ್ಲೋರೈಡ್ ನೀರೇ ಅಂದ್ರೆ ಬೋರ್ವೆಲ್ ನೀರೇ ಕುಡಿಬೇಕಾದಂಥ ಅನಿವಾರ್ಯತೆ ಕೂಡ ಇರತಕ್ಕಂಥದ್ದು. ಈ ಒಂದು ಬೋರ್ವೆಲ್ ಇರತಕ್ಕಂಥ ಫ್ಲೋರೈಡ್ ಅಂಶ ಹೆಚ್ಚಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮಂಡಿ ನೋವು, ಕೈಕಾಲು ನೋವು ಸೇರಿದಂತೆ ವಿವಿಧ ರೀತಿಯ ಕಾಯಿಲೆಗಳಿಗೂ ಕೂಡ ಈ ಭಾಗದ ಜನರು ಕೂಡ ಅನುಭವಿಸತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇದು ಕಳೆದ 10 ವರ್ಷಗಳಿಂದ ಕೂಡ, ಅಂದ್ರೆ ಹಲವು ವರ್ಷಗಳಿಂದ ಕೂಡ ನಿರಂತರವಾಗಿ ಹೋರಾಟವನ್ನು ಕೂಡ ಈ ಗ್ರಾಮದ ಜನರು ಕೂಡ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಯಾಕೆಂತಂದ್ರೆ ನಮಗೆ ಕೂಗಳತೆಯಲ್ಲಿರ್ತಕ್ಕಂಥ ತುಂಗಭದ್ರಾ ಜಲಾಶಯದ ನೀರನ್ನ ಸರಬರಾಜು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಬಾರಿ ರಸ್ತೆ ತಡೆಗಳನ್ನ, ಹೋರಾಟಗಳನ್ನು ಕೂಡ ಮಾಡಿದವರಿಗೆ ಕೂಡ ಕೇವಲ ಜನಪ್ರತಿನಿಧಿಗಳು ಮತ್ತು ಸರ್ಕಾರ ಆಶ್ವಾಸನೆಯನ್ನು ಕೊಟ್ಟರೆ ಬಿಟ್ರೆ ಇದುವರೆಗೂ ಕೂಡ ಈ ಒಂದು ಗ್ರಾಮಕ್ಕೆ ಜಲಾಶಯದ ನೀರನ್ನು ಕೂಡ ಇದುವರೆಗೂ ಕೂಡ ಸರಬರಾಜೇ ಮಾಡದಿರ್ತಕ್ಕಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಇದು ತುಂಗಭದ್ರಾ ಜಲಾಶಯ ರಾಜ್ಯದ 4 ಜಿಲ್ಲೆ, ಅದು ಬಳ್ಳಾರಿ, ಕೊಪ್ಪಳ, ರಾಯಚೂರು ಸೇರಿದಂತೆ ನೆರೆಯ ಆಂಧ್ರದ ಕೆಲ ಜಿಲ್ಲೆಗಳಿಗೆ ಕೂಡ ರೈತರು ಕೃಷಿಗೆ ಕೂಡ ಇದೇ ನೀರನ್ನ ಬಳಕೆ ಮಾಡ್ತಾರೆ. ಜೊತೆಗೆ ಇದೇ ನೀರನ್ನು ಕೂಡ ಕುಡಿಯಲು ಕೂಡ ಬಳಕೆ ಮಾಡ್ತಿರ್ತಕ್ಕಂಥದ್ದು. ಆದ್ರೆ ಇಷ್ಟೆಲ್ಲ 100 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಗ್ರಾಮಗಳಿಗೆ, 300 ಕಿಲೋಮೀಟರ್ ಇರ್ತಕ್ಕಂಥ ಗ್ರಾಮಕ್ಕೆ ಈ ಒಂದು ನೀರು ಸರಬರಾಜು ಆಗ್ಬೇಕಾದ್ರೆ 8 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ, ಅದು ಕೂಗಳತೆ ದೂರದಲ್ಲಿರ್ತಕ್ಕಂಥ ಡಾಣಾಯಕನ ಕ್ರಮೆಗೆ ಒಂದು ಕೆರೆ ಗ್ರಾಮಕ್ಕೆ ಯಾಕೆ ನೀರು ಇದುವರೆಗೂ ಕೂಡ ಸರಬರಾಜು ಮಾಡ್ತಾ ಇಲ್ಲ ಅನ್ನೋದು ಕೂಡ ಇಲ್ಲಿ ಜನರ ಕೂಡ ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು ಕೂಡ ಜನರು ಕೂಡ ಸರ್ಕಾರ ಮತ್ತು ಜನಪ್ರತಿನಿಧಿಗಳ ವಿರುದ್ಧ ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂದ್ರೆ ಪ್ರತಿ ಚುನಾವಣೆಯ ಸಂದರ್ಭದಲ್ಲಿ ಕೂಡ ನಮಗೆ ಭರವಸೆ ಸಿಗ್ತದೆ, ಆದರೆ ಚುನಾವಣೆಯ ನಂತರ ಸಂಪೂರ್ಣವಾಗಿ ಜನಪ್ರತಿನಿಧಿಗಳು ಕೂಡ ಮರೆತು ಬಿಡ್ತಾರೆ. ಆ ನಿಟ್ಟಿನಲ್ಲಿ ಕೂಡ ಇದುವರೆಗೆ ನಮಗೆ ಗ್ರಾಮಕ್ಕೆ ಜಲಾಶಯದ ನೀರು ಕೂಡ ಸಿಗ್ತಾ ಇಲ್ಲ ಅನ್ನೋ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಸರ್ಕಾರ ಮತ್ತು ಜನಪ್ರತಿನಿಧಿಗಳ ವಿರುದ್ಧ ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲಿದ್ದ ಇಲ್ಲಿಗೆ ಪಾವಗಡ ತನಕ ತಗೊಂಡ್ ಹೋಗಿದ್ರೆ 300 ಕಿಲೋಮೀಟರ್. ಡಾಣಾಯಕನ ಕೆರೆ ಇವತ್ತು ಕೊಡ್ತೀವಿ, ನಾಳೆ ಕೊಡ್ತೀವಿ ಅಂತ ಬರೀ ಹಿಂಗೆ ಹೇಳ್ತಿದಾರೆ. ನಾವೇ ಸುಮಾರು ವರ್ಷದಿಂದ, ನಾವಾಗಲೇ 8-10 ವರ್ಷದಿಂದ ಜಾಸ್ತಿನೇ ಅಲ್ಲಿದ್ದು ಹೇಳಿದ್ರೆ ಕೂಡ ಯಾರು ಕಿವಿಗೆ ಹಾಕ್ಯಂತಲ್ಲ, MLA ಹಾಕ್ಯಂತಲ್ಲ, MP ಬಂದು ಹೋಗಿದಾರೆ, ಯಾರು ಕೂಡ ಮಾಡ್ತಾ ಇಲ್ಲ. ನೀರಿಂದ ಭಾಳ ತೊಂದರೆ ಆಗಿದೆ ಸರಿ ಕುಡಿಯೋಕೆ. ಆದರೆ ಬರೀ ಸ್ವಸ್ತಿಕ್ ನಾಗರಾಜ್ ಒಂದು ಬೋರ್ ಹಾಕಿ ಕೊಟ್ಟಿದ್ದಾನೆ. ಆ ಬೋರ್ನೇ ನೀರು ಕೊಟ್ಟು ಈ ದಿನ ಹಿಂಗಿಸ್ತಾನೆ, ನಾನು ನೀರು ಕೊಟ್ಟಿದ್ದೀನಿ ಅಂತ. ಫ್ಲೋರೈಡ್ ನೀರು ಸರ್, ಎಲ್ಲ ಫ್ಲೋರೈಡ್, ಎಲ್ಲ ಮಂಡಿ ನೋವು, ಕೈಕಾಲು ಎಲ್ಲ ನೋವು ಬರುತ್ತೆ. ನಮ್ಮೂರ ಮೇಲೆ ಹೋಗಿದ್ದೆ ಸರ್ ಪಾವಗಡಕ್ಕೆ. ನಾವು ಭಾಳ ಸರಿಯನ್ನ ನಾವು ಅಲ್ಲಿ ಕೇಳಿದ್ದೀವಿ ಸರ್, ಅವ್ರು ನಮಗೆ ಬಂದಿಲ್ಲ ಸರ್. ಅಂದ್ರೆ ಒಂದು ರೀತಿಯಲ್ಲಿ ಇದು ದೀಪದ ಕೆಳಗೆ ಕತ್ತಲು ಅನ್ನೋ ರೀತಿಯಲ್ಲಿ. ಯಾಕೆಂತಂದ್ರೆ 300 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಗ್ರಾಮಕ್ಕೆ ನೀರು ಹೋಗ್ತಾ ಇದೆ, ಆದ್ರೆ ಇಲ್ಲೇ ಕೂಗಳತೆ ದೂರದಲ್ಲಿರ್ತಕ್ಕಂಥ ಗ್ರಾಮಕ್ಕೆ ಇದುವರೆಗೂ ಕೂಡ ನೀರು ಸಿಗ್ತಾ ಇದೆ. ಅಂದ್ರೆ ಇದು ಒಂದು ರೀತಿಯ ದೀಪದ ಕೆಳಗೆ ಅನ್ನೋ ರೀತಿಯಲ್ಲಿ, ದೀಪದ ಕೆಳಗಡೆ ಕತ್ತಲು ಅನ್ನೋ ರೀತಿಯಲ್ಲಿ ಡಾಣಾಯಕನ ಗ್ರಾಮದ ಜನರ ಪರಿಸ್ಥಿತಿ ಕೂಡ ಆಗಿರ್ತಕ್ಕಂಥದ್ದು. ನಿರ್ಭೀತ
ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರ್ಲಿ. ಧನ್ಯವಾದ.